ಟು ದ ಚಾನಲ್. ನಾನಿವತ್ತು ಅಂದರೆ ಸಾಟರ್ಡೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ಇಂದಿನಂತೆ ಇವತ್ತು ಕೂಡ ಮಕ್ಕಳ ಸ್ಕೂಲ್ ಕಳಿಸ್ಬಿಟ್ಟು ಸಾಟರ್ಡೆ ನಮ್ಮ ಮನೇಲಿ ರೊಟ್ಟಿ ಆಗಿರೋದ್ರಿಂದ ರೊಟ್ಟಿನ ಮಾಡಿಬಿಟ್ಟು ಕ್ಲೀನಿಂಗು ಅಡಿಗೆ ಎಲ್ಲ ಮುಗಿಸಿ ಅಷ್ಟಮಿ ಹಬ್ಬದ 2 ಕಾಯಿ ಇದ್ವು, ಅದನ್ನು ಅತ್ತೆಯರು ತುರಿದು ಇಟ್ಟಿದ್ರು. ಅದಕ್ಕೆ ಕೊಬ್ಬರಿ ಮಿಠಾಯಿ ಮಾಡು ಅಂತ ಹೇಳ್ತಾಯಿದ್ರು. ಏಕೆಂದರೆ ಅದನ್ನು ಖಾರಕ್ಕೆ ಮತ್ತು ಬೇರೆಯವರಿಗೆ ಯಾರಿಗೂ ಕೊಡೋ ಹಾಗಿರಲಿಲ್ಲ. ಅದಕ್ಕಾಗಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಕೊಬ್ಬರಿ ಮಿಠಾಯಿ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ಕೊಬ್ಬರಿ ಮಿಠಾಯಿ ಮಾಡೋಕ್ಕೆ ಏನು ಬೇಕು ಅಂದರೆ ಮೊದಲಿಗೆ 2 ಕಾಯಿ ತುರ್ಕೊಂಡಿದ್ದೀನಿ. 2 ಲೋಟ ಉದ್ದ ಲೋಟದಲ್ಲಿ 2 ಕಪ್ಪು, 1 ಲೋಟ ಸಕ್ಕರೆ, 1 ಲೋಟ 1.5 ಲೋಟ ಅಷ್ಟು ಕಡಲೆ ಹಿಟ್ಟು, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ. ಮೊದಲಿಗೆ ಒಂದು ಬಾಣಲಿಗೆ ಕಡಲೆ ಹಿಟ್ಟು ಹಾಕಿ ನೀಟಾಗಿ ಡೀಪಾಗಿ ಫ್ರೈ ಮಾಡ್ಕೋಬೇಕು. ಅದು ಕಂದು ಬಣ್ಣ ಬರಬೇಕು, ಹಾಗೆ ಹಸಿ ಸ್ಮೆಲ್ಲು ಹೋಗಬೇಕು. ಹಾಗೆ ಅದು ಪಕ್ಕದಲ್ಲಿ ಹುರಿದು ಪಕ್ಕದಲ್ಲಿ ಇಟ್ಕೋಬೇಕು. ನಂತರ ಒಂದು ಸ್ವಲ್ಪ ಅರ್ಧ ಲೋಟ ಹಾಲು ಹಾಕ್ಕೊಂಡು 2 ಕಪ್ ಆಗೋಷ್ಟು ಸಕ್ಕರೆ ಅಳತೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಪಾಕನ ಬರೆಸ್ಕೋಬೇಕು. ಪಾಕ ಬರೆಸ್ಕೊಂಡ ನಂತರ ಕಾಯನ್ನು ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಮಗ್ಚ್ಕೋಬೇಕು. ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದು ಉಂಡುಂಡೆ ಆಗಿರುತ್ತೆ. ಅದನ್ನು ನೀಟಾಗಿ ಆ ಉಂಡುಂಡೆ ಒಡೆಯೋ ಥರ ಫುಲ್ಲು ಒಡೆದ್ಬಿಟ್ಟು ಅದಕ್ಕೆ ಸೇರ್ಕೋಬೇಕು. ಹಾಗೆ ಹುಟ್ಟಾಡಿಸ್ತಾನೆ ಇರಬೇಕು. ಉರಿ ಜಾಸ್ತಿನೇ ಇರಬೇಕು ಫಸ್ಟಿಗೆ, ಆಮೇಲೆ ಕಡಿಮೆ ಮಾಡ್ಕೊತ ಹೋಗಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಇದು ಏನಂದರೆ ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ರೆ ಸ್ಮೂತಾಗಿ ಬರ್ತವೆ. ಹಾಕ್ಬಿಟ್ಟು ಹುಟ್ಟಾಡಿಸ್ತಾನೇ ಇರಬೇಕು. ನೋಡಿ ಫ್ರೆಂಡ್ಸ್, ನಾನು ಹುಟ್ಟಾಡಿಸ್ತಾನೆ ಇದ್ದೀನಿ. ಉರಿನೂ ಜಾಸ್ತಿನೇ ಇಟ್ಕೋಬೇಕು ಸ್ಟಾರ್ಟಿಂಗಲ್ಲಿ. ಅದು ಸಕ್ಕರೆ ಅಂಶ ಕೂಡ್ಕೊತ ಬಂದಂಗೂ ಉರಿನ ಕಡಿಮೆ ಮಾಡ್ತಾ ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವೆಲ್ಲ ಕೊಬ್ಬರಿ ಮಿಠಾಯಿನ ಯಾವ ಥರ ಮಾಡ್ತೀರಿ ಅಂತ ತಿಳಿಸಿ ಕಮೆಂಟಲ್ಲಿ. ಹಾಗೆ ಕೆಲವರೆಲ್ಲ ಬರೀ ಕೊಬ್ಬರಿ ಮಿಠಾಯಿ ಮಾಡ್ತಾರೆ, ಆದರೆ ಕಡಲೆ ಹಿಟ್ಟನ್ನು ಸೇರಿಸೋದಿಲ್ಲ. ಈ ಥರ ಒಂದು ಸಲ ಮಾಡಿಬಿಟ್ಟು ನೋಡಿ ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಕಮೆಂಟ್ ಮಾಡಬೇಡಿ, ಒಂದು ಸಲ ಮಾಡಿಬಿಟ್ಟೆ ನೋಡಿ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಅದು ತಳ ಎಲ್ಲ ಬಿಟ್ಕೊತ ಬಂದಿದೆ. ತಳ ಬಿಟ್ಟಂಗೂ ಕೆಳಗಡೆ ವೈಟ್ ಕಲರ್ ಬರುತ್ತೆ. ತುಂಬಾ ಟೇಸ್ಟ್ ಆಗುತ್ತೆ. ಒಂದು ಸಲ ಮಾಡಿ ನೋಡಿ. ಕಡಲೆ ಹಿಟ್ಟಿನ ಪ್ರಮಾಣ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಬಾಯಿಗೆ ಟೇಸ್ಟ್ ಸಿಗುತ್ತೆ, ಮತ್ತು ಟೇಸ್ಟೂ ತುಂಬಾ ಚೆನ್ನಾಗಿರುತ್ತೆ. 7 ಕಪ್ ಮಾಡ್ತೀವಲ್ಲ ಅದೇ ಥರ, ಆದರೆ 7 ಕಪ್ಪಿಗೆ 7 ಐಟಮ್ಸ್ ಹಾಕ್ತೀವಿ. ಹಾಗೆ ತುಂಬ ಹೊತ್ತು ಕೈ ಆಡಿಸ್ತಾ ಇರಬೇಕು. ಅದು ಒಂದು ಸ್ವಲ್ಪ ಟಫ್ ಅನಿಸುತ್ತೆ. ಇದು ಈಸಿ ಆಗಿ ಆಗುತ್ತೆ, ಆದರೆ ಸೇಮ್ ಅದರ ಟೇಸ್ಟೇ ಬರುತ್ತೆ. ಒಂದು ಸಲ ಮಾಡಿಬಿಟ್ಟು ನೋಡಿ. ಇಲ್ಲಿ ತಳ ಬಿಟ್ಕೊತ ಬರ್ತಾ ಇದೆ. ನಾನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, 1 ಕಾಯಿ ಅಥವಾ ಹಾಫ್ ಕಾಯು, ಕಡಿಮೆ ಜನ ಇದ್ದರೆ ಹಾಫ್ ಕಾಯಿ ಸಾಕು ಅಥವಾ 1 ಕಾಯಿ ಸಾಕು. ಅದಕ್ಕೆ ಅರ್ಧ ಲೋಟ ಕಡಲೆ ಹಿಟ್ಟು ಸಾಕು. ನಾನು ಯಾಕಂದರೆ ಇಲ್ಲಿ 2 ಕಾಯಿ ತಗೊಂಡಿದ್ದೀನಿ, ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತ. ಹಾಗಾಗಿ 1.5 ಕಪ್ಪು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಮತ್ತು ದೊಡ್ಡ ಲೋಟ ಇದು, ದೊಡ್ಡ ಲೋಟದಲ್ಲಿ 2 ಲೋಟ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸ್ವೀಟು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದವರು ಕಡಿಮೆ ಹಾಕ್ಕೋಬೋದು. ನನಗೆ ಇಲ್ಲಿ ಹಾಕ್ಕೊಂಡಿರೋದು ಸಮ ಆಗಿದೆ. ನೋಡಿ ಎಷ್ಟು ಗಟ್ಟಿ ಆಗ್ತಾ ಇದೆ. ಮತ್ತು ಹಾಗೆ ಕಡಲೆ ಹಿಟ್ಟು ಉಂಡುಂಡಾಗಿತ್ತಲ್ಲ ಅದೆಲ್ಲ ಕೂಡ್ಕೊಂಡಿದೆ. ಫುಲ್ಲು ತಳ ಬಿಟ್ಕೊಂಡು ಒಂದು ಉಂಡೆ ಥರ ಆಗುತ್ತೆ. ಆವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಪ್ಲೇಟಿಗೆ ಹಾಕೋಕ್ಕಿಂತ ಮೊದಲೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಬಾಳೆ ಎಲೆ ಅಥವಾ ವೀಳ್ಯದೆಲೆನ ರೆಡಿ ಮಾಡಿ ಇಟ್ಕೋಬೇಕು. ಅದರಲ್ಲಿ ಪ್ರೆಸ್ ಮಾಡಿದರೆ ನೀಟಾಗಿ ಚೆನ್ನಾಗಿ ನೈಸಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಉಂಡೆ ಥರ ಬಂದಿದೆ.
ಒಬ್ಬರಿಗೆ ಹುಟ್ಟಾಡಿಸ್ಲಿಕ್ಕೆ ತುಂಬ ಹೊತ್ತಾಗುತ್ತೆ. ಬೇಕಾದರೆ ಇನ್ನೊಬ್ಬರು ಸಹಾಯ ತಗೋಬೋದು. ನಾನು ಇಲ್ಲಿ ಅತ್ತೆಯನ್ನ ಸಹಾಯ ತಗೊಂಡಿದ್ದೀನಿ. ಬೇಕಾದರೆ ಒಂದು ಸ್ವಲ್ಪ ತೆಗೆದು ನೀರಿಗೆ ಹಾಕ್ಕೋಬೋದು. ಅದು ತೇಲ್ತಾ ಬಂದರೆ ತಳ ಎಲ್ಲ ಬಿಟ್ಕೊತಾ ಬಂದಿದೆ, ಹಾಗೆ ಆರ್ತಾ ಇದೆ ಅಂತ ಅಂದ್ಕೋಬೋದು. ನೋಡಿದರೆ ಫ್ರೆಂಡ್ಸ್, ಇಲ್ಲಿ ಯಾವ ಥರ ಉಂಡೆಯಾಗಿ ಬರ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಆಗುವಾಗ ಚಿಕ್ಕ ಉರಿಯಲ್ಲಿ ಬೇಯಿಸ್ಕೋಬೇಕು. ಈಗ ನೋಡಿ ಫ್ರೆಂಡ್ಸ್, ನಾವು ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಅದು ಒಂದು ಫುಲ್ಲು ಪ್ರೆಸ್ ಮಾಡ್ಕೋಬೇಡ್ದು. ಫಸ್ಟ್ ಎಲ್ಲ ನೀಟಾಗಿ ಬಳ್ದು ಹಾಕ್ಕೊಂಡ್ಮೇಲೆ ಪ್ರೆಸ್ ಮಾಡಬೇಕು. ಈ ಥರ ಮಾಡಿಕೊಂಡು ನೆಕ್ಸ್ಟು ವೀಳ್ಯದೆಲೆ ಅಥವಾ ನಮಗೆ ಬಾಳೆ ಎಲೆ ಇತ್ತಿಲ್ಲಿ, ಅದಕ್ಕಾಗಿ ಬಾಳೆ ಎಲೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನೈಸಾಗಿ ಬರುತ್ತೆ. ಹಾಗಾಗಿ ಅದನ್ನು ಇಟ್ಕೊಂಡು ತುಪ್ಪ ಹಚ್ಕೊಂಡು ನೀಟಾಗಿ ಹಬ್ಬತ್ತಾ ಬರಬೇಕು. ತಟ್ಟೆ ತುಂಬ ಪ್ರೆಸ್ ಮಾಡಬೇಕು. ಪೀಸ್ಗಳು ನೀಟಾಗಿ ನೈಸಾಗಿ ಬರ್ತವೆ ಈ ಥರ ಮಾಡೋದ್ರಿಂದ. ಫ್ರೆಂಡ್ಸ್, ನೀವೆಲ್ಲ ಒಂದ್ಸಲ ಪ್ರಯೋಗ ಮಾಡಿ ನೋಡಿ. ವೀಳ್ಯದೆಲೆ ಅಥವಾ ಬಾಳೆ ಎಲೆ ಇಲ್ಲ ಅಂದವರು ಈ ಎಣ್ಣೆ ಕವರ್ ಬರುತ್ತಲ್ಲ, ಆ ಪೇಪರ್ನ ಬೇಕಾದ್ರೆ ತಗೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಗ್ಚ ಕಡ್ಡಿ ಇರುತ್ತಲ್ಲ, ಅದನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಸರಿ ಆಗದೆ ಇರೋರು ಚಾಕುದಲ್ಲಿ ಮಾಡ್ಬೋದು. ಇಲ್ಲಾಂದರೆ ಈ ಥರ ಪ್ಲೇಟ್ಗಳಿದ್ದರೆ ಪ್ಲೇಟಲ್ಲೂ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಬೇಗ ಬೇಗ ಮಾಡಬೇಕು. ಅದು ಆರಿದ ಮೇಲೆ ಮಾಡಿದರೆ ಪುಡಿ ಪುಡಿಯಾಗಿ ಪೀಸ್ ಬರುತ್ತೆ. ಹಾಗಾಗಿ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಆ ಕಡೆ ಈ ಕಡೆ ಚಾಕುದಲ್ಲೇ ನೀಟಾಗಿ ಕೊಯ್ರಿ. ಇದ್ರ ಪೀಸ್ಗಳಂತೂ ನೀಟಾಗಿ ತುಂಬಾ ಚೆನ್ನಾಗಿ ಬಂದವು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ದಿತ್ವಿ ನೈಟು ಇಲ್ಲಿ ಪಕ್ಕದಲ್ಲಿ ಒಂದು ಪಾಪು ಹುಟ್ಟಿತ್ತು. ಪಾಪುನ ನೋಡ್ಕೊಬರೋಣ ಅಂತ ಹೇಳಿ ನಮ್ಮ ಚಿಕ್ಕತ್ತೆ, ಪವಿತ್ರ, ಪಾಪು ಎಲ್ಲ ಸೇರಿಬಿಟ್ಟು ಅವ್ರ ಮನೆಗೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿದ್ರೆ ಎಷ್ಟು ಚೆನ್ನಾಗಿ, ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾಪನ ಕಾಲಷ್ಟೇ ವೀಡಿಯೋ ಮಾಡಿಕೊಂಡೆ. ಇದು ಅವ್ರ ಮನೆಯವರು. ಇಲ್ಲಿ ಹಬ್ಬ ಚಕ್ಲಿ ಎಲ್ಲ ಇದ್ವಲ್ಲ, ಹಾಗಾಗಿ ಎಲ್ಲ ತಂದು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಪಾಪನ ನೋಡ್ಕೊಬಂದ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾಳೆ ಅಂತ ಮನೆಗೆ ಬಂದೆ. ಬರೋದ್ರೊಳಗೆ ಮಗಳು ಬಂದಳು. ಹಾಗಾಗಿ ಅವಳಿಗೆ ಸ್ನಾನ, ಟಿಫನ್ನು ಎಲ್ಲ ಮಾಡಿಸ್ಬಿಟ್ಟು ಇಲ್ಲಿ ಇದು ತಾಲಿ, ಇವತ್ತು ಸಂಡೇ ಆಗಿತ್ತಲ್ಲ ನಾಳೆ, ಹಾಗಾಗಿ ತಾಲಿಪೇಟ್ ಮಾಡೋಣ ಅಂತ ಹೇಳಿ ಸೌತೆಕಾಯಿ ತುಂಬಾ ಇದ್ವು. ಇಲ್ಲಿ ಸೌತೆಕಾಯಿ ತುರಿದಿಟ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿ ಇಟ್ಕೊತೀವಿ. ಫ್ರಿಜ್ಜಲ್ಲಿ ಹಾಗಿದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಕಡಿಮೆ ಪ್ರಮಾಣದಲ್ಲಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊತೀವಿ, ಜಾಸ್ತಿ ಪ್ರಮಾಣದಲ್ಲಿದ್ದರೆ ಬಿಸಿ ಮಾಡಿ ಇಟ್ಕೊತೀವಿ. ಹಾಗೆ ಖಾರ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊತೀವಿ. ಮೊನ್ನೆನೇ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಅಲ್ಲ ಅಂತ ಹೇಳಿ. ಫ್ರೆಂಡ್ಸ್, ನೀವು ಎಲ್ಲ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ತಾಲಿಪೇಟ್. ನಮ್ಮ ಮನೇಲಿ ಸೌತೆಕಾಯಿ ಪ್ರಮಾಣ ಜಾಸ್ತಿ ಇರೋದ್ರಿಂದ, ಇವಾಗ ಮಕ್ಕಳೆಲ್ಲ ಮನೇಲಿ ಇರ್ತಾರೆ, ರಜೆ ಇರೋದ್ರಿಂದ, ಹಾಗಾಗಿ ಇಲ್ಲಿ ದಿನ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ಸೌತೆಕಾಯಿ ತುಂಬಾ ಬಿಡ್ತಾ ಇದೆ. ಅದಕ್ಕಾಗಿ ಹಾಗೆ ಮಿಸ್ಸಿ ಎಲ್ಲ ಆಗಿರುತ್ತೆ ನಮ್ಮ ಮನೆ, ಜಾಯಿಂಟ್ ಫ್ಯಾಮಿಲಿ ಎಲ್ಲ. ಹಾಗಾಗಿ ಫ್ರೆಂಡ್ಸ್, ಯಾರು ಏನು ಅಂದ್ಕೋಬೇಡಿ. ಮತ್ತು ನಾನು ವಾಯ್ಸ್ ಅವ್ರು ಕೊಡೋದು ನಿಧಾನ ಆಗ್ತಾಯಿದೆ. ಯಾರು ಏನು ಅಂದ್ಕೋಬೇಡಿ. ನನಗೆ ಈಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಇನ್ನೂ ರೂಢಿ ಆಗಬೇಕು. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.